ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮ ಸಿದ್ದು ಹಿರೇಮಠ ಚಾನಲ್ಗೆ ಸ್ವಾಗತ. ಮಲೆ ಮಹದೇಶ್ವರನ ದರ್ಶನ ತಗೊಂಡಾದ್ಮೇಲೆ ನಾವು ವಾಪಸ್ ಬೆಂಗಳೂರು ಕಡೆ ಹೊರಟು ಬಂದ್ವಿ. ಅಲ್ಲಿ ದಾರಿಲಿ ಹೋಗ್ಬೇಕಾದ್ರೆ ಗಗನಚುಕ್ಕಿ ಮತ್ತು ಭರಚುಕ್ಕಿ ಅಲ್ಲೇ ಹತ್ರ ಇದೆ ಅಂತ ಗೊತ್ತಾಯಿತು. ಫಸ್ಟು ಭರಚುಕ್ಕಿ ನೋಡಿಕೊಂಡು ಮತ್ತೆ ನಾವು ನೆಕ್ಸ್ಟ್ ಗಗನಚುಕ್ಕಿ ನೋಡಿಕೊಂಡು ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಹೋಗೋ ಪ್ಲ್ಯಾನ್ ಮಾಡಿದ್ವಿ. ದಾರಿಲಿ ಅಲ್ಲೇ ಊಟ ಮಾಡಿಕೊಂಡು ಈಗ ನಾವು ಭರಚುಕ್ಕಿ ಕಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ನೀರು ಭಾಳ ಭರದಿಂದ ಹರಿಯುತ್ತೆ ಸ್ನೇಹಿತರೆ, ಅದಕ್ಕೋಸ್ಕರ ಇದನ್ನು ಭರಚುಕ್ಕಿ ಅಂತ ಕರೀತಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಮನಮೋಹಕ ದೃಶ್ಯವನ್ನು ಸ್ನೇಹಿತರೆ. ಇಲ್ಲಿ ಭರಚುಕ್ಕಿಯಲ್ಲಿ ನೀರು ಭಾಳ ರಭಸದಿಂದ ಹರಿಯುತ್ತೆ. ತುಂಬ ಹತ್ತಿರದಿಂದ ನೋಡ್ಬೋದು ನೀರು ಹರಿಯೋದನ್ನು. ಒಂದು ಅದ್ಭುತವಾದ ದೃಶ್ಯ ಸ್ನೇಹಿತರೆ ಇದು. ಭರಚುಕ್ಕಿ ಫಾಲ್ಸ್ ನೋಡಾದ್ಮೇಲೆ ನಾವು ಗಗನಚುಕ್ಕಿ ಕಡೆ ಹೊರಟು ಸ್ನೇಹಿತರೆ. ಶಿವನ ಸಮುದ್ರ ಅಥವಾ ಬ್ಲಫ್ ಅನ್ನೋ ಒಂದು ಸ್ಥಳ ಏನು ಹೆಸರು ಕೇಳಿರ್ತೀರಿ ನೀವು. ಕರ್ನಾಟಕದಲ್ಲಿ ಮೊದಲು ವಿದ್ಯುತ್ ಉತ್ಪಾದನೆಯಾದಂಥ ಸ್ಥಳ ಇದು. ಇಲ್ಲೇ ನಿಮಗೆ ಗಗನಚುಕ್ಕಿ ಫಾಲ್ಸ್ ಇರೋದು. ಇದು ತುಂಬ ಅದ್ಭುತವಾದ ಒಂದು ಸ್ಥಳ ಸ್ನೇಹಿತರೆ. ನಾವು ಕಾರಲ್ಲಿ ಪಾರ್ಕ್ ಮಾಡಿಬಿಟ್ಟು ಈಗ ಗಗನಚುಕ್ಕಿ ಕಡೆ ಹೊರಟ್ವಿ. ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನೀವೆಲ್ಲ ನೋಡ್ತಿರ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಇಲ್ಲಿ. ಮತ್ತು ಈ ಒಂದು ಪ್ರಕೃತಿ ಸೌಂದರ್ಯ ಹೇಗಿದೆ ಅಂತ ಹೇಳ್ಬಿಟ್ಟು ನೀವೆಲ್ಲ ನೋಡ್ತಾ ಇರ್ಬೋದು. ಅದ್ಭುತವಾದ ಒಂದು ಪ್ರದೇಶ ಇದು. ಟೈಮ್ ಸಿಕ್ಕರೆ ಖಂಡಿತವಾಗಿ ಹೋಗಿ ಬನ್ನಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ಗಗನಚುಕ್ಕಿಲಿ ನಿಮಗೆ ನೀರು ತುಂಬ ಎತ್ತರದಿಂದ ಒಂದು ಬರುವಂಥ ಪ್ರದೇಶ ಇದು. ಇಲ್ಲಿ ನೀರನ್ನು ನೀವು ತುಂಬ ಕೆಳಗಡೆ ಹೋಗ್ಬಿಟ್ಟು ಮೇಲಿಂದ ನೀರು ಬರೋದನ್ನು ಕಣ್ ತುಂಬ್ಕೋಬೋದು ಸ್ನೇಹಿತರೆ. ಒಂದು ಒಳ್ಳೆಯ ಇದು ಅನುಭವ. ಖಂಡಿತವಾಗಿ ಟೈಮ್ ಸಿಕ್ಕರೆ ಹೋಗಿ ಬನ್ನಿ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ.
ಗಗನಚುಕ್ಕಿ ಫಾಲ್ಸ್ ನೋಡೋಷ್ಟರಲ್ಲಿ ಸಂಜೆ ಆಗಿತ್ತು ಆಲ್ರೆಡಿ ಸ್ನೇಹಿತರೆ. ವಾಪಸ್ ಬೆಂಗಳೂರಿಗೆ ಹೋಗೋ ಟೈಮ್ ಆಯಿತು. ಮತ್ತು ಇದೇ ಥರ ಇನ್ನೂ ಹಲವಾರು ಒಂದು ಸ್ಥಳಗಳನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ ಹಾಗೂ ಅದರ ಬಗ್ಗೆ ಒಂದು ವಿವರಣೆಯನ್ನು ನೀಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ ಸ್ನೇಹಿತರೆ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸಪೋರ್ಟನ್ನು ಹೀಗೆ ಮುಂದುವರಿಸಿ ಅಂತ ಕೇಳ್ಕೊತಾ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಶುಭ ದಿನ.